ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ರಿಲೇಟೆಡ್ ಆಗಿ ಒಂದು ಬೆಂಕಿ ಪ್ರೊಮೋ ಬಂದಿದೆ. ಇದರಲ್ಲಿ ಮೇನ್ ಆಗಿ ಅಮುಕುಡುಮುಕು ಮಂಜಾ ಅವ್ರು ಏನಿದ್ದಾರೆ ಅವ್ರದ್ದು ಮತ್ತೆ ವಿನಯ್ ಅವ್ರ ನಡುವೆ ಒಂದು ಸ್ವಲ್ಪ ಜಗ್ಲನೂ ಕೂಡ ಆಗಿದೆ. ಎಲ್ಲಾನು ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಹೊಸಬರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಒಂದು ಲೈಕ್ನ ಮಾಡಿ. ಇವಾಗ ಮೇನ್ ವಿಷಯಕ್ಕೆ ಬರೋದಾದರೆ, ಇವಾಗ ಅಗ್ನಿ ಪರೀಕ್ಷೆ ರಿಲೇಟೆಡ್ ಆಗಿ ಎಷ್ಟು ಜನ ಕಂಟೆಸ್ಟೆಂಟ್ಸು ಎಲ್ಲ ಅಪ್ಲೈ ಮಾಡಿದ್ರು ಅಂದರೆ ನಾರ್ಮಲ್ ಪೀಪಲ್ಸ್ ಎಲ್ಲ ಎಷ್ಟು ಜನ ಅಪ್ಲೈ ಮಾಡಿದ್ರು, ಯಾರೆಲ್ಲ ಸೆಲೆಕ್ಷನ್ ಮಾಡಿದ್ದಾರೆ, ಆ ಸೆಲೆಕ್ಷನ್ ಪ್ರೋಸೆಸ್ಸಲ್ಲಿ ಏನೆಲ್ಲ ಆಯಿತು ಅಂತ ಒಂದು ಗ್ಲಿಮ್ಸ್ ಆಗಿ ಒಂದು ಪ್ರೊಮೋನ ಬಿಟ್ಟಿದ್ದಾರೆ. ಮೇಯ್ನ್ ಆಗಿ ಇಲ್ಲಿ 4 ಜಡ್ಜಸ್ ಕೂಡ ಕೊಟ್ಟಿದ್ದಾರೆ. ಅದೇ ಥರ ಈ ಒಂದು ಆಡಿಷನ್ನಲ್ಲಿ ಒಂದು ಲಕ್ಷಾಂತರ ಆಡಿಷನ್ ಪ್ರೋಸೆಸ್ ಅಪ್ಲಿಕೇಶನ್ ಬರುತ್ತೆ. ಅದರಲ್ಲಿ ಬರೀ 60 ಜನನ ಮಾತ್ರ, ಅಂದರೆ ನಾರ್ಮಲ್ ಕಾಮನ್ ಪೀಪಲಲ್ಲಿ 60 ಜನ ಮಾತ್ರ ಇಲ್ಲಿ ಸೆಲೆಕ್ಷನ್ ಮಾಡಿರ್ತಾರೆ. ಅದರಲ್ಲಿ ಇವಾಗ ಒಂದಿಷ್ಟು ಅಪ್ಡೇಟಿನ ಪ್ರಕಾರ ಈ ಒಂದು 60 ಜನದಲ್ಲಿ 3 ರಿಂದ 4 ಜನ ಮಾತ್ರ ಅಗ್ನಿ ಪರೀಕ್ಷೆಯಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಅಪ್ಡೇಟ್ ಬಂದಿದೆ. ವೇಟ್ ಮಾಡಿ ನೋಡಬೇಕಾಗಿರುತ್ತೆ ಯಾವ ರೀತಿ ಪ್ರೋಸೆಸ್ ಮುಂದೆ ಹೋಗುತ್ತೆ ಅಂತ. ಇದಾದ್ಮೇಲೆ ಕೂಡ ಇನ್ನೊಂದು ಪ್ರೋಸೆಸ್ ಇದೆ, ಅದು ನಿಮ್ಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಈ ಒಂದು ಪ್ರೊಮೋದಲ್ಲಿ ಇದೆಲ್ಲಾನು ಕೂಡ ಹೈಲೈಟ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ಕ್ಯಾಪ್ಷನ್ ಕೂಡ ಕೊಟ್ಟಿದ್ದಾರೆ. ಅಗ್ನಿ ಪರೀಕ್ಷೆಯಲ್ಲಿ ಆ ಒಂದು ಅಗ್ನಿ ಪರೀಕ್ಷೆಯ ಮಹಾಯುದ್ಧದಲ್ಲಿ ಸರ್ವೈವ್ ಆಗೋಕ್ಕೆ ಒಂದು ದಮ್ ಬೇಕು, ಅಂದರೆ ಆ ಒಂದು ಖಡಕ್ ಆಗಿರೋ ವ್ಯಕ್ತಿ ಬೇಕು, ಮತ್ತು ಆ ಒಂದು ಪರ್ಸ್ನಾಲಿಟಿ ಸೂಟ್ ಆಗಬೇಕು ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ ಅಂತ ಹೇಳಿ ಕ್ಲಿಯರ್ ಆಗಿ ಮೆನ್ಷನ್ನ ಮಾಡಿದ್ದಾರೆ. ಈ ಒಂದು 60 ಜನದಲ್ಲಿ ಒಂದಿಷ್ಟು ಟಾಸ್ಕ್ನ ಕೊಟ್ಟಿದ್ದಾರೆ. ಬೇರೆ ಬೇರೆ ಡಿಫ್ರೆಂಟ್ ಆಗಿರೋ ಟಾಸ್ಕನ್ನು ಕೂಡ ಕೊಟ್ಟಿದ್ದಾರೆ. ನನಗೆ ಒಂದು ವರ್ಸ್ಟ್ ಥಿಂಗ್ ಏನಂತ ಅಂದರೆ, ಈ ಒಂದು ಪ್ರೊಮೋದಲ್ಲಿ ನೋಡಾದ್ಮೇಲೆ ಬಿಗ್ ಬಾಸ್ಗೋಸ್ಕರ ಗಿನ್ನಿಸ್ ರೆಕಾರ್ಡನ್ನೇ ಅರ್ಧ ಆಗ್ತವ್ರು ಅವ್ರ ಮೇಲೆ ಒಂದು ಸ್ವಲ್ಪ ಕೋಪ ಇದೆ. ಏನಕ್ಕೆ ಅಂತ ಅಂದರೆ, ಗಿನ್ನಿಸ್ ರೆಕಾರ್ಡ್ ಮಾಡೋದಕ್ಕೆ ಎಷ್ಟು ಜನ ವೆಯ್ಟ್ ಮಾಡ್ತಾ ಇರ್ತಾರೆ, ಎಷ್ಟು ಜನ ಕಷ್ಟಪಡ್ತಾರೆ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಸುಮಾರು ವರ್ಷ ಎಲ್ಲ ವೆಯ್ಟ್ ಮಾಡಿ ಗಿನ್ನಿಸ್ ರೆಕಾರ್ಡ್ನ ತಗೊಳ್ತಾರೆ. ಅಂಥದ್ರಲ್ಲಿ ಇಲ್ಲಿ ಆ ಒಂದು ಸರ್ವೈವ್ ಆಗೋದಕ್ಕೆ, ಅಂದರೆ ಒಂದು ಬಿಗ್ ಬಾಸ್ ಮನೆಗೆ ಸೆಲೆಕ್ಟ್ ಆಗೋದಕ್ಕೆ ಗಿನ್ನಿಸ್ ರೆಕಾರ್ಡನ್ನೇ ಅದನ್ನ ನೀವು ಅರ್ಧ ಆಗ್ತೀರಾ ಅಂತ ಒಬ್ರು ಕೇಳಿದಾಗ ಅದನ್ನು ಡೈರೆಕ್ಟಾಗಿ ಅದನ್ನು ಫಿನಿಶ್ ಮಾಡ್ತಾರೆ, ಅಂದರೆ ಅದು ಅರ್ಧ ಆಗ್ತಾರೆ ಗಿನ್ನಿಸ್ ರೆಕಾರ್ಡ್ನ. ಎಲ್ಲರಿಗೂ ತುಂಬ ಬೇಜಾರಾಗಿರುತ್ತೆ. ಆ ಒಂದು ಸರ್ವೈವಲಿಟಿ ಆಗೋದಿದ್ರೆ, ಆ ಒಂದು ಆಪ್ಷನ್ನ ತಗೊಳ್ಳೋದಿದ್ರೆ ಏನಕ್ಕೆ ಗಿನ್ನಿಸ್ ರೆಕಾರ್ಡ್ ತಗೊಳ್ಬೇಕಿತ್ತು, ಏನಕ್ಕೆಲ್ಲ ಒಂದು ಕಷ್ಟಪಡಬೇಕಿತ್ತು ಅಂತ ಒಂದು ಮಾತು ಕೂಡ ಬರುತ್ತೆ. ಅಲ್ಲಿ ಸಂಗೀತ ಅವ್ರು ಹೇಳ್ತಾರೆ, ಅಂದರೆ ಅವ್ರ ಕ್ವಶನ್ನೇ ಅದು, ಜಡ್ಜ್ಮೆಂಟ್ ಅಂದರೆ ಯಾವ ಥರ ಸರ್ವೈವ್ ಆಗ್ತೀರಾ, ನಿಮಗೆ ನೀವೇನೇ ಸರ್ವೈವ್ ಮಾಡಿ ಬಿಗ್ ಬಾಸ್ ಮನೆಗೆ ಒಳಗಡೆ ಹೋಗ್ತೀರಾ ಅಂತ ಅವರು ಡಿಫ್ರೆಂಟಾಗಿ ಕ್ವಶನ್ ಕೇಳ್ಬೋದು. ಅದಕ್ಕೆ ಆನ್ಸರು ಮತ್ತು ಇವ್ರೇನು ಆನ್ಸರ್ ನೀಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಒಂದು ಆನ್ಸರು ಒಂದು ಸ್ವಲ್ಪ ಇಷ್ಟ ಆಗಿಲ್ಲ ನನಗೆ. ಇದು ಪರ್ಸ್ನಲ್ ಆಗಿ ಹೇಳೋದಾದರೆ, ಈ ಒಂದು ಗಿನ್ನಿಸ್ ರೆಕಾರ್ಡನ್ನೇ ಸುಮಾರು ಜನ ವೆಯ್ಟ್ ಮಾಡ್ತಾರೆ, ತಗೊಳ್ತಾರೆ. ಬಟ್ ಇಲ್ಲಿ ಅವರು ಗಿನ್ನಿಸ್ ರೆಕಾರ್ಡ್ನ ಅರ್ಧ ಆಗ್ತೀರಾ ಅಂತ ಕೇಳಿದಾಗ 1 ನಿಮಿಷ ವೆಯ್ಟ್ ಮಾಡಿದೆ ಅಂತ ಹೇಳಿ ಗಿನ್ನಿಸ್ ರೆಕಾರ್ಡ್ನ ಅರ್ಧ ಆಗ್ತಾರೆ. ಅದಾದಮೇಲೆ ಒಂದಿಷ್ಟು ಟಾಸ್ಕ್ ಬರುತ್ತೆ. ಸ್ವಲ್ಪ ಜನ ಅಲ್ಲಿ ಸೆಲೆಕ್ಟೆಡ್ ಅಂತ ಬರುತ್ತೆ, ಅಂದರೆ ಗ್ರೀನ್ ಲೈಟ್ ಬರುತ್ತೆ. ಅದು ಸಂಗೀತ ಶೃಂಗೇರಿ ಅವರು ಆ ಒಂದು ಗ್ರೀನ್ ಲೈಟ್ನ ಆನ್ ಮಾಡ್ತಾರೆ. ಅಂದರೆ ಮುಂದೆ ಹೋದರೆ ಗ್ರೀನ್ ಲೈಟು, ಮತ್ತು ರೆಡ್ ಏನಾದ್ರು ಬಂದರೆ ಅಲ್ಲಿ ರಿಜೆಕ್ಟೆಡ್ ಅಂತ. ಸ್ವಲ್ಪ ಜನ ರಿಜೆಕ್ಟೆಡ್ ಕೂಡ ಆಗಿದ್ದಾರೆ. ಆಲ್ಮೋಸ್ಟ್ 50+ ಮೆಂಬರ್ಸು ಈ ಒಂದು ಅಗ್ನಿ ಪರೀಕ್ಷೆ ಈವೆಂಟಲ್ಲಿ ರಿಜೆಕ್ಟ್ ಆಗಿದ್ದಾರೆ. ಒಂದು 10 to 7 ಅಂತ ನೆಕ್ಸ್ಟ್ ಪ್ರೋಸೆಸ್ಗೆ ಆಯ್ಕೆ ಮಾಡಿರ್ತಾರೆ. ಇಲ್ಲಿ ಮೇಯ್ನಾಗಿ ಹೈಲೈಟ್ ಆಗಿದ್ದಿದೆ ಮಂಜು ಅವ್ರದ್ದು, ಅಮ್ಮುಕುಡುಮುಕು ಮಂಜು ಅಂತ ಫೇಮಸ್ ಆಗಿದ್ರಲ್ಲ ಇನ್ಸ್ಟಾಗ್ರಾಮಲ್ಲಿ, ಅವ್ರದನ್ನೇ ಮೇಯ್ನಾಗಿ ಹೈಲೈಟ್ ಆಗಿದ್ದು. ಏನಂತ ಅಂದರೆ, ಅಲ್ಲಿ ನಿರಂಜನ್ ಅವರು ಕೇಳ್ತಾರೆ ಸಂಗೀತ ಅವ್ರನ್ನ ನೀವು ಇಂಪ್ರೆಸ್ ಮಾಡಬೇಕು, ಯಾವ ರೀತಿ ಇಂಪ್ರೆಸ್ ಮಾಡ್ತೀರಾ ಅಂತ. ಅದಕ್ಕೆ ಮಂಜು ಅವ್ರು ಹೇಳ್ತಾರೆ, ನಾವು ಯಾರನ್ನು ಇಂಪ್ರೆಸ್ ಯಾರನ್ನು ಇಂಪ್ರೆಸ್ ಮಾಡೋಕ್ಕೆ ನಾವು ಬಂದಿಲ್ಲ, ನಾವು ಏನು ಮಾಡಬೇಕು ಅದು ಮಾಡ್ಕೋತೀವಿ ಅಂತ ಅಂದಾಗ ವಿನಯ್ ಗೌಡ ಅವರು ಅದ್ರ ಮೇಲೆ ಆ್ಯಕ್ಷನ್ನ ತಗೊಂಡು ನಿಮ್ಮ ಕೆಲಾಗಲಿಲ್ಲ ಅಂತ ಅಂದರೆ ಇಲ್ಲಿಂದ ಹೊಟ್ಟೋಗಿ ಅಂತ ಅಂದು ಬೈತಾರೆ. ಅದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಕ್ಯಾನ್ಯೂ ಆಗಿರುತ್ತೆ. ಈ ಒಂದು ಪ್ರೊಮೋದಲ್ಲಿ ಹೈಲೈಟೆಡ್ ಅಂತ ಅಂದರೆ, ಆ ಒಂದು ಪ್ರೊಮೋದಲ್ಲಿ ಮೇನು ಗಿನ್ನಿಸ್ ರೆಕಾರ್ಡು, ಇನ್ನೊಂದು ಇವರಿಬ್ಬರ ಜಗಳ, ಮತ್ತು ಈ ಒಂದು ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಇತ್ತು ಅಂತ ಆಲ್ಮೋಸ್ಟ್ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾಗಿದೆ. ಸ್ವಲ್ಪ ಜನ ಮಾತ್ರ ಇಲ್ಲಿ ಹೈಲೈಟ್ ಮಾಡಿದ್ದಾರೆ. ಇನ್ನೊಂದು ಸ್ವಲ್ಪ ಜನ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆ ಒಂದು ಪೋಸ್ಟ್ನ ಮಾಡಿದ್ರು ಅವ್ರದ್ದು ಯಾರ್ದಾರ್ದು ವಿಡಿಯೋನ ಇನ್ನೂ ಡಿಲೀಟ್ ಮಾಡಿರ್ಬೋದೇನೋ. ಇಲ್ಲಿ 60 ಮೆಂಬರ್ಸು ಕೂಡ ಕಾಣ್ತಾ ಇದ್ದಾರೆ. ಆ ಒಂದು 60 ಮೆಂಬರ್ಸಲ್ಲಿ ಸ್ವಲ್ಪ ಜನ ಮಾತ್ರ ಇಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋ ನೆಕ್ಸ್ಟ್ ಪ್ರೋಸೆಸ್ಗೆ ಸೆಲೆಕ್ಷನ್ ಮಾಡಿರ್ತಾರೆ ಅಷ್ಟೇ. ಇದು ಪ್ರೋಸೆಸ್ ಇನ್ನೂ ತುಂಬ ಲಾಂಗ್ ಪ್ರೋಸೆಸ್ ಇದೆ. ಬಿಗ್ ಬಾಸ್ ಶುರುವಾಗೋವರೆಗೂ, ಅಂದರೆ ಇನ್ನೂ 15 ಡೇಸು. ಅಗ್ನಿ ಪರೀಕ್ಷೆ ಮುಗ್ದಾದ್ಮೇಲೂ ಕೂಡ ಆ ಪ್ರೋಸೆಸ್ ನಡೀತಾ ಹೋಗ್ತಾ ಇರುತ್ತೆ. ಅದು ವೋಟ್ಸ್ ಪ್ರಕಾರ ಆಗಿರ್ಬೋದು, ಬೇರೆ ಡಿಫ್ರೆಂಟ್ ಆಗಿರೋ ಕ್ಯಾನಿಯೋ ತೊಗೊಂಡು ಬಂದು ಪ್ರೋಸೆಸ್ನ ಕಂಟಿನ್ಯೂ ಮಾಡ್ಬೋದು. ಇದರಲ್ಲೆಲ್ಲ ನೋಡ್ತಾ ಇದ್ರೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಪ್ರೊಮೋ ಅಂತ ಅಂದ್ಕೊಳ್ಳಿ ಅಗ್ನಿ ಪರೀಕ್ಷೆ ರಿಲೇಟೆಡು. ಆದರೆ ಆ ಒಂದು ಮಹಾಯುದ್ಧದಲ್ಲಿ ಯಾರು ಸೆಲೆಕ್ಟ್ ಆಗಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋ ಚಾನ್ಸಸ್ನ ತಗೊಳ್ತಾರೆ ಅಂತ ಇಲ್ಲಿ ಮೇನ್ ಹೈಲೈಟ್ ಆಗಿರೋ ಪಾಯಿಂಟು. ಈ ಒಂದು ಪ್ರೊಮೋ ನೋಡಾದ್ಮೇಲೆ ನಿಮ್ಗೇನಿಸ್ತು ಮೇನ್ ಆಗಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದಿಷ್ಟು ಒಂದು ಪ್ರೊಮೋ ರಿವ್ಯೂ ಆಗಿರುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೋದು ಅಂತ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.